ವಿದ್ಯಾರ್ಥಿಗಳಿಗೆಲ್ಲ ಈಗ ಸ್ವಾಗತ. ಈಗ ನಾವು ಫ್ಲೂಯಿಡ್ ಕಂಟ್ರೋಲ್ ಅಂಡ್ ಟ್ರಾನ್ಸ್ಮಿಷನ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ 4th ಸೆಮಿಸ್ಟರ್ಲಿ. ಅದರ ಯೂನಿಟ್ 3ನ ಸೆಷನ್ 1 ಅಂದರೆ ಡಿಸೈನ್ ಆಫ್ ಹೈಡ್ರಾಲಿಕ್ ಸರ್ಕ್ಯೂಟ್ಸ್ ಅಂತ ಆ ಯೂನಿಟ್ ಹೆಸರು. ಅದನ್ನು ಇವಾಗ ಅದರಲ್ಲಿರೋ ಕಂಟೆಂಟ್ನ ಇವಾಗ ನಾವು ಕಲಿಯೋಣ. ಸೊ ಮೊದಲಿಗೆ ಈ ಫಸ್ಟ್ ಯೂನಿಟಲ್ಲಿ ಏನೇನಿದೆ ನೋಡೋಣ. ಟೇಬಲ್ ಆಫ್ ಕಂಟೆಂಟ್, ಇಂಟ್ರಡಕ್ಷನ್ ಟು ಹೈಡ್ರಾಲಿಕ್ಸ್ ಅಂತ ಇದೆ. ದೆನ್ ಪ್ರಾಪರ್ಟೀಸ್ ಆಫ್ ಆಯಿಲ್ಸ್ ಇದೆ. ದೆನ್ ರಿಕ್ವೈರ್ಮೆಂಟ್ಸ್ ಆಫ್ ಆಯಿಲ್ಸ್ ಕಲಿತೀವಿ. ಆಮೇಲೆ ಪಂಪ್ಸ್ ಮತ್ತು ಅದರ ಕ್ಲಾಸಿಫಿಕೇಶನ್ನು, MCQs ಮತ್ತು ರೆಫರೆನ್ಸಸ್, ಇಷ್ಟು ನಾವು ಈ ಅವರಲ್ಲಿ ಈ ಸೆಷನಲ್ಲಿ ಕಲಿಯೋಣ. ಮೊದಲಿಗೆ ಇಂಟ್ರೊಡಕ್ಷನ್ ಟು ಹೈಡ್ರಾಲಿಕ್ಸ್. ಏನು ಹೈಡ್ರಾಲಿಕ್ಸ್ ಅಂದರೆ? ಹೈಡ್ರಾಲಿಕ್ಸ್ ಅಂತಂದರೆ ಇದು ಸೈನ್ಸ್ದು ಒಂದು ಬ್ರ್ಯಾಂಚು. ಇಲ್ಲಿ ಏನು ಕರಿತೀವಿ ಅಂತಂದರೆ ನಾವು ಆಯಿಲ್ದು ಪ್ರಾಪರ್ಟಿಗಳು ಏನೇನು ಮತ್ತು ಆ ಪ್ರಾಪರ್ಟಿಗಳು, ಆಯಿಲ್ ಪ್ರಾಪರ್ಟಿಗಳು ಯಾವ ಥರ ಚೇಂಜ್ ಆಗ್ತವೆ ಯಾವಾಗ ಆಯಿಲ್ನ ಬೇರೆ ಬೇರೆ ಕಂಡೀಷನ್ಸಲ್ಲಿ ಯೂಸ್ ಮಾಡಿದಾಗ, ಪವರ್ ಟ್ರಾನ್ಸ್ಮಿಷನ್ಗೆ ಯೂಸ್ ಮಾಡಿದಾಗ, ಬೇರೆ ಬೇರೆ ಕೆಲಸಗಳಿಗೆ ಆಯಿಲ್ನ ಯೂಸ್ ಮಾಡಿದಾಗ, ಇಂಜಿನಿಯರಿಂಗ್ ಕೆಲಸಗಳಿಗೆ ಯೂಸ್ ಮಾಡಿದಾಗ ಅದರ ಪ್ರಾಪರ್ಟಿಗಳು ಯಾವ ಥರ ಚೇಂಜ್ ಆಗ್ತವೆ ಅನ್ನೋದನ್ನು ಈ ಒಂದು ಹೈಡ್ರಾಲಿಕ್ಸಲ್ಲಿ ನಾವು ಕಲಿತೇವೆ. ಮತ್ತು ಆಯಿಲ್ದು ಅಥವಾ ಫ್ಲೂಯಿಡ್ಸ್ದು ಬೇರೆ ಬೇರೆ ಅಪ್ಲಿಕೇಶನ್ಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಈ ಆಯಿಲ್ಗಳನ್ನ, ಅದ್ರ ಬಗ್ಗೆ ಕೂಡ ನಾವು ಏನು ಮಾಡ್ತೀವಿ ಈ ಹೈಡ್ರಾಲಿಕ್ಸ್ ಅನ್ನೋ ಸಬ್ಜೆಕ್ಟಲ್ಲಿ ಕಲಿತೇವೆ. ನೀವಿಲ್ಲಿ ನೋಡ್ಬೋದು, ಈ ಸ್ಕೆಚಸ್ಸಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ. ಇದು ಒಂದು ಪಿಕ್ಚರ್ ಇದೆ ನೋಡಿ. ದಿಸ್ ಪಿಕ್ಚರ್ ಶೋಸ್ ದಿ ವೇರಿಯಸ್ ಅಪ್ಲಿಕೇಶನ್ಸ್ ಆಫ್ ಹೈಡ್ರಾಲಿಕ್ಸ್ ಇನ್ ಡಿಫ್ರೆಂಟ್ ಕನ್ಸ್ಟ್ರಕ್ಷನ್ equipments. ಇದು ಅಗ್ರಿಕಲ್ಚರಲ್ equipment, ಇದು ಕನ್ಸ್ಟ್ರಕ್ಷನ್ equipment. There are many concrete mixers are there, power shovels. This is the construction equipment. This is a forklift. ಸೊ ಬೇರೆ ಬೇರೆ ಥರ ಇಂಡಸ್ಟ್ರಿಯಲ್ ವೆಹಿಕಲ್ಸಲ್ಲಿ, ಅಗ್ರಿಕಲ್ಚರಲ್ ವೆಹಿಕಲ್ಸಲ್ಲಿ, ಕನ್ಸ್ಟ್ರಕ್ಷನ್ ವೆಹಿಕಲ್ಸಲ್ಲಿ ನಾವೇನು ಮಾಡ್ತೀವಿ ಹೈಡ್ರಾಲಿಕ್ ಸಿಸ್ಟಮ್ಸನ್ನು ಯೂಸ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ಎ ಕನ್ಸ್ಟ್ರಕ್ಷನ್ equipment. ಇದು ಇಂಜಿನಿಯರಿಂಗ್ ಅಪ್ಲಿಕೇಶನ್, ಇದು ಹೈಡ್ರಾಲಿಕ್ ಪ್ರೆಸ್. ಸೊ ಇದು ಒನ್ಸ್ ಅಗೇನ್ ಎ ಕನ್ಸ್ಟ್ರಕ್ಷನ್ equipment. ಆಮೇಲೆ ಇಲ್ಲೂ ಒಂದಿದೆ ನೋಡಿ, ಇದು ಫೋರ್ಕ್ ಲಿಫ್ಟ್ ಅಂತ ಕರೀತಾರೆ. ಸೊ ಈ ಥರ ಬೇರೆ ಬೇರೆ ಅಪ್ಲಿಕೇಶನ್ಸ್ ಇದ್ದಾವೆ. ಬೇರೆ ಬೇರೆ ಅಪ್ಲಿಕೇಶನ್ಸಲ್ಲಿ ನಾವು ಹೈಡ್ರಾಲಿಕ್ಸನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ ಈಗ ನಾವು ಏನು ಮಾಡೋಣ, ಹೈಡ್ರಾಲಿಕ್ ಆಯಿಲ್ಗಳದ್ದು ಬೇರೆ ಬೇರೆ ಪ್ರಾಪರ್ಟಿ ಏನಂತ ನೋಡೋಣ. ಮೊದಲಿಗೆ ವಿಸ್ಕಾಸಿಟಿ ಅಂದರೆ ಏನು? ವಿಸ್ಕಾಸಿಟಿ ಅಂತಂದರೆ ಇದಕ್ಕೆ ಜಿಗುಟುತನ ಅಂತ ಕರೀತಾರೆ. ಜಿಗುಟುತನ ಅಂದರೆ ಅಂಟು ಅಂತ ಒಂದು ಪ್ರಾಪರ್ಟಿ ಅದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ವಿಸ್ಕಾಸಿಟಿ ಜಾಸ್ತಿ ಇದ್ದರೆ ಆಯಿಲ್ ಈಸಿಲಿ ಫ್ಲೋ ಆಗಲ್ಲ. ವಿಸ್ಕಾಸಿಟಿ ಕಮ್ಮಿ ಇದ್ದರೆ ಆಯಿಲ್ ಈಸಿಲಿ ಫ್ಲೋ ಆಗುತ್ತೆ. ಸೊ ಜಿಗುಟುತನ ಜಾಸ್ತಿ ಇದ್ದರೆ ಅಲ್ಲೇ ಅಂಟ್ಕೊಳ್ಳುತ್ತೆ, ಆಯಿಲ್ ಫ್ಲೋ ಆಗಲ್ಲ ಈಸಿಲಿ. ಜಿಗುಟುತನ ಕಮ್ಮಿ ಇದ್ದರೆ ಆಯಿಲ್ ಈಸಿಲಿ ಫ್ಲೋ ಆಗುತ್ತೆ. ಸೊ ಈಸಿಲಿ ಫ್ಲೋ ಆದರೆ ಅದರ ವಿಸ್ಕಾಸಿಟಿ ಕಮ್ಮಿ ಇದೆ ಅಂತ ಅರ್ಥ. ಈಸಿಲಿ ಫ್ಲೋ ಆಗದಿದ್ರೆ ಅದರ ವಿಸ್ಕಾಸಿಟಿ ಜಾಸ್ತಿ ಇದೆ ಅಂತ ಅರ್ಥ. ಸೊ ಎಕ್ಸಾಂಪಲ್, ಇವಾಗ ನೀರಿದೆಯಲ್ಲ, ಅದು ಈಸಿಲಿ ಫ್ಲೋ ಆಗುತ್ತೆ, ಅದರ ವಿಸ್ಕಾಸಿಟಿ ಕಮ್ಮಿ ಇದೆ ಅಂತ ಅರ್ಥ. ಅದೇ ಆಯಿಲು ನೀರಷ್ಟು ಈಸಿಲಿ ಫ್ಲೋ ಆಗಲ್ಲ, ಅದ್ರದ್ದು ವಿಸ್ಕಾಸಿಟಿ ಸ್ವಲ್ಪ ಜಾಸ್ತಿ ಇರ್ತದೆ. ಅದೇ ನೀವು ಈ ಗ್ರೀಸು ಮತ್ತು ಥಿಕ್ಕರ್ ಆಯಿಲ್ಸ್ಗಳನ್ನ ನೋಡಿದ್ರೆ ಅದು ಇನ್ನೂ ಅಷ್ಟೊಂದು ಈಸಿಲಿ ಫ್ಲೋ ಆಗಲ್ಲ, ಅವುಗಳ ವಿಸ್ಕಾಸಿಟಿ ಇನ್ನೂ ಜಾಸ್ತಿ ಇದೆ ಅಂತ ಅರ್ಥ. ವಿಸ್ಕಾಸಿಟಿ ಇಂಡೆಕ್ಸ್ ಅಂದರೆ ಏನು? ವಿಸ್ಕಾಸಿಟಿ ಇಂಡೆಕ್ಸ್ ಅಂತಂದರೆ ಈ ವಿಸ್ಕಾಸಿಟಿ ಇದೆಯಲ್ಲ, ಆ ವಿಸ್ಕಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೆಂಪ್ರೇಚರ್ ಯಾವ ಥರ ಚೇಂಜ್ ಆಗುತ್ತೆ, ಚೇಂಜ್ ಹೇಗಾಗುತ್ತೆ? ವಿಸ್ಕಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೆಂಪ್ರೇಚರ್, ಆಯಿಲ್ದು ಟೆಂಪ್ರೇಚರ್ ಇದೆಯಲ್ಲ, ಆ ಟೆಂಪ್ರೇಚರ್ ಚೇಂಜ್ ಆದಾಗ, ಹೆಚ್ಚು ಕಮ್ಮಿ ಆದಾಗ ಈ ವಿಸ್ಕಾಸಿಟಿ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದನ್ನು ಹೇಳುವಂಥ ಒಂದು ನಂಬರ್ಗೆ ಏನು ಕರಿತೀವಿ ನಾವು ವಿಸ್ಕಾಸಿಟಿ ಇಂಡೆಕ್ಸ್ ಅಂತ ಕರಿತೇವೆ. ಇನ್ನು ವಾಟ್ ಈಸ್ ಫೈರ್ ಪಾಯಿಂಟ್? ಫೈರ್ ಪಾಯಿಂಟ್ ಅಂತಂದರೆ ಇದು ಒಂದು ಟೆಂಪ್ರೇಚರ್. ನಾವೇನು ಮಾಡ್ತೀವಿ, ಒಂದು ವಿಲ್ ಟೇಕ್ ಎ ಓಪನ್ ಕಂಟೈನರ್ ಇದೆ ತೊಗೊಂಡು ಏನು ಮಾಡ್ತೀವಿ, ಅದಕ್ಕೆ ವೆನ್ ಯು ಸ್ಟಾರ್ಟ್ ಹೀಟಿಂಗ್ ಇಟ್,
ಹೀಟ್ ಮಾಡಕ್ಕೆ ಶುರು ಮಾಡಿರಿ ಬರ್ನರಿಂದ. ಇಲ್ಲಿ ಒಳಗಡೆ ಆಯಿಲ್ ಹಾಕಿರಿ. ಬರ್ನ್ ಮಾಡಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಹೀಟ್ ಮಾಡಕ್ಕೆ ಶುರು ಮಾಡಿದಾಗ ಇಲ್ಲಿ ವೇಪರ್ಸ್ ಕ್ರಿಯೇಟ್ ಆಗುತ್ತೆ. ವೇಪರ್ಸ್ ಈ ಥರ ಬರ್ತದೆ. ವೇಪರ್ಸ್ ಬಂದಾಗ ಏನು ಮಾಡ್ತೀವಿ ನಾವು, ಒಂದು ಸ್ವಲ್ಪ ಒಂದು 2 ಮೀಟರ್ಸ್ ಮೇಲೆ ಡಿಸ್ಟೆನ್ಸಲ್ಲಿ ಒಂದು ಬೆಂಕಿ ಕಡ್ಡಿನ ಗಿಚ್ಬಿಟ್ಟು, ಈ ಥರ ಬೆಂಕಿ ಕಡ್ಡಿನ ಗಿಚ್ಬಿಟ್ಟು ಏನು ಮಾಡ್ತೀವಿ, ಇಡ್ತೀವಿ. ಇಟ್ಟಾಗ ಏನಾಗುತ್ತೆ, ಅದು ಕಂಟಿನ್ಯೂಸ್ ಆಗಿ ಬರ್ನ್ ಆಗಿ ಶುರು ಮಾಡಿದ್ರೆ, ಕಂಟಿನ್ಯೂಸ್ ಆಗಿ ಈ ಥರ ಉರಿಯೋಕ್ಕೆ ಶುರು ಮಾಡಿದ್ರೆ, ಸೊ ಯಾವ ಟೆಂಪರೇಚರ್ಗೆ ಈ ಥರ ಆಗುತ್ತೋ ಅದಕ್ಕೆ ಅಂತ ಕರೀತಾರೆ ಫೈರ್ ಪಾಯಿಂಟ್ ಅಂತ ಕರೀತಾರೆ. ಫ್ಲಾಶ್ ಪಾಯಿಂಟ್ ಅಂತ ಏನು ಗೊತ್ತಾ, ಇದಕ್ಕೆ ಕಮ್ಮಿ ಟೆಂಪರೇಚರ್ ಅದು. ಅಂದರೆ ಯಾವಾಗೇನಾಗುತ್ತೆ ಅಂದರೆ, ಈ ಥರ ಒಂದು ಬೆಂಕಿ ಕಡ್ಡಿನ ಬರ್ನ್ ಆಗ್ತಿರೋ ಬೆಂಕಿ ಕಡ್ಡಿನ ಇಟ್ಟಾಗ ಆ ಪರ್ಟಿಕ್ಯುಲರ್ ಟೆಂಪರೇಚರ್ಗೆ, ಈ ಟೆಂಪರೇಚರ್ ಇಲ್ಲಿ ಥರ್ಮೋಮೀಟರ್ ಇಡ್ತೀವಿ, ಒಂದು ಥರ್ಮೋಮೀಟರ್ ಇಟ್ಟಿರ್ತೀವಿ. ಥರ್ಮೋಮೀಟರ್ ಟೆಂಪರೇಚರ್ ಹೇಳ್ತಾ ಇರ್ತದೆ, ಆಯಿಲ್ ಟೆಂಪರೇಚರ್ ಹೇಳ್ತಾ ಇರ್ತದೆ. ಯಾವ ಟೆಂಪರೇಚರ್ಗೆ ಹೀಟ್ ಕೊಟ್ಟಾಗ ಏನಾಗುತ್ತೆ, ಈ ವೇಪರ್ಸ್ ಬರ್ತಾ ಇರ್ತದೆ. ಟೆಂಪರೇಚರ್ ಜಾಸ್ತಿ ಆದಂಗೆ ಏನಾಗುತ್ತೆ, ವೇಪರ್ ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ಏನಾಗುತ್ತೆ, ಇಲ್ಲಿ ಬೆಂಕಿ ಕಡ್ಡಿನ ಇಟ್ಟಾಗ ಅದು ಏನಾಗುತ್ತೆ, ಸ್ವಲ್ಪ ಫ್ಲಾಶ್ ಆಗುತ್ತೆ, ಹಿಂಗೆ ಜಾಸ್ತಿ ಫ್ಲಾಶ್ ಆಗುತ್ತೆ, ಫ್ಲಾಶ್ ಆಗಿ ಮತ್ತೆ ಸ್ಟಾಪ್ ಆಗುತ್ತೆ. ಸೊ ಆ ಟೆಂಪರೇಚರ್ಗೆ, ಇಲ್ಲಿ ಟೆಂಪರೇಚರ್ ನಾವು ನೋಡ್ಕೊಂಡು ಮಾಡ್ಕೊತೀವಿ, ಆ ಟೆಂಪರೇಚರ್ಗೆ ಏನು ಕರಿತೀವಿ ನಾವು, ಫ್ಲಾಶ್ ಪಾಯಿಂಟ್ ಅಂತ ಕರಿತೀವಿ. ಸೊ ಫ್ಲಾಶ್ ಪಾಯಿಂಟ್ ವಿಲ್ ಬಿ ಲೋವರ್ ದ್ಯಾನ್ ಫೈರ್ ಪಾಯಿಂಟ್. ನಾರ್ಮಲಿ ಫೈರ್ ಪಾಯಿಂಟ್ ವಿಲ್ ಬಿ 10 ಡಿಗ್ರಿ ಮೋರ್ ದ್ಯಾನ್ ದ ಫ್ಲಾಶ್ ಪಾಯಿಂಟ್. ಫೈರ್ ಪಾಯಿಂಟ್ ಅಂದ್ರೆ ಏನು ಅಂತಂದ್ರೆ, ಆ ಟೆಂಪರೇಚರ್ಗೆ ಏನಾಗುತ್ತೆ, ದ ಆಯಿಲ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಇನಫ್ ವೇಪರ್ so that your burning stick will continue to burn. So that temperature is what is called as fire point. ಇನ್ನು ವಾಟ್ ಇಸ್ ಕ್ಲೀನಿಂಗ್ ಪ್ರಾಪರ್ಟಿ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಆಲ್ಕೋಹಾಲ್ಸು, ಆಯಿಲ್ಸು, ಈಗ ಪೈಪಲ್ಲಿ ಆಯಿಲ್ ಹೋಗ್ತಾ ಇದ್ರೆ, ಫ್ಲೋ ಆಗ್ತಿದ್ರೆ, ಅಥವಾ ಡೀಸೆಲ್ ಫ್ಲೋ ಆಗ್ತಾ ಇದ್ರೆ, ಅಥವಾ ಪೆಟ್ರೋಲ್ ಫ್ಲೋ ಆಗ್ತಾ ಇದ್ರೆ ಏನಾಯ್ತು, ಒಳಗಡೆ ಏನಾದರೂ ಸ್ಲಡ್ಜ್ ಫಾರ್ಮೇಷನ್ ಆಗಿದ್ರೆ, ಇಲ್ಲಿ ಒಳಗಡೆ ಏನಾದರೂ ಸ್ಲಡ್ಜ್ ಫಾರ್ಮೇಷನ್ ಆಗಿದೆ, ಇಲ್ಲ ಕಾರ್ಬನ್ ಡಿಪಾಸಿಷನ್ ಆಗಿದೆ ಅನ್ಕೊಳ್ಳಿ, ಅದನ್ನ ಈ ಆಯಿಲ್ ಹೋಗುತ್ತಲ್ವಾ, ಅದು ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ದಟ್ ಪ್ರಾಪರ್ಟಿ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಕ್ಲೀನಿಂಗ್ ಪ್ರಾಪರ್ಟಿ. ಸೊ ಆಯಿಲ್ ಶುಡ್ ಹ್ಯಾವ್ ಎ ಗುಡ್ ಕ್ಲೀನಿಂಗ್ ಪ್ರಾಪರ್ಟಿ. ನೆಕ್ಸ್ಟ್, ವಾಟ್ ಇಸ್ ಲುಬ್ರಿಕೇಶನ್. ಸೊ ಲುಬ್ರಿಕೇಶನ್ ಆಲ್ರೆಡಿ ಗೊತ್ತಿದೆ ನಿಮಗೆ. ನಾವು ಇದೇನು ಮಾಡ್ತೀವಿ, ಆಯಿಲ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ವಿಲ್ ಯೂಸ್ ಇಟ್ ಟು ರಿಡ್ಯೂಸ್ ಫ್ರಿಕ್ಷನ್ ಬಿಟ್ವೀನ್ 2 ಮೂವಿಂಗ್ ಪಾರ್ಟ್ಸ್. ಈಗ ಪಿಸ್ಟನ್ ಇದೆ, ಬೇರಿಂಗ್ಸ್ ಇದೆ, ಬೇರಿಂಗ್ಗಳಿದ್ದಾವೆ ಅಲ್ವಾ. ಸೊ ಈ ಬೇರಿಂಗ್ ಇದೆ, ಬೇರಿಂಗಲ್ಲಿ ನಾವೇನು ಮಾಡ್ತೀವಿ, ವಿಲ್ ಯೂಸ್ ಆಯಿಲ್. ಬೇರಿಂಗಲ್ಲಿ ಏನು ಮಾಡ್ತೀವಿ ನಾವು, ವಿಲ್ ಯೂಸ್ ಆಯಿಲ್. ಸೊ ಮತ್ತೆ ಪಿಸ್ಟನ್ನು ಆ್ಯಂಡ್ ಅದರಲ್ಲಿ ಪಿಸ್ಟನ್ ಮತ್ತೆ ಸಿಲಿಂಡರ್ ನಡುವೆ ಕೂಡ ನಾವು ಏನು ಮಾಡ್ತೀವಿ, ಆಯಿಲ್ನ ಯೂಸ್ ಮಾಡ್ತೀವಿ. ಎನಿ ಮೇಟಿಂಗ್ ಪಾರ್ಟ್ಸ್ ಹೂಸ್ ಸ್ಪೀಡ್ ಈಸ್ ನಾಟ್ ಈಕ್ವಲ್, ಮೇಟಿಂಗ್ ಪಾರ್ಟ್ ಅವು, ಬಟ್ ಅವುಗಳ ಎರಡರದ್ದು ಸ್ಪೀಡ್ ಸೇಮ್ ಇಲ್ಲ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಅಲ್ಲಿ ಫ್ರಿಕ್ಷನ್ ಆಗುತ್ತೆ. ಆ ಫ್ರಿಕ್ಷನ್ನ ಕಮ್ಮಿ ಮಾಡಬೇಕು ಅಂತ ಏನು ಮಾಡ್ಬೇಕಾಗತ್ತೆ, ನಾವು ಆಯಿಲ್ ಹಾಕ್ತೀವಿ. ಸೊ ಆಯಿಲ್ದು ಲುಬ್ರಿಕೇಶನ್ ಪ್ರಾಪರ್ಟಿ ಏನಿದೆಯಲ್ಲ, ದಟ್ ಶುಡ್ ಬಿ ಗುಡ್. ನೆಕ್ಸ್ಟ್, ವಾಟ್ ಇಸ್ ಫಿಸಿಕಲ್ ಸ್ಟ್ಯಾಬಿಲಿಟಿ. ಫಿಸಿಕಲ್ ಸ್ಟ್ಯಾಬಿಲಿಟಿ ಅಂತಂದರೆ, ನಾವು ಆಯಿಲ್ನ ಏನು ಮಾಡ್ತೀವಿ, ಬೇರೆ ಬೇರೆ ಇಂಜಿನಿಯರಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಪವರ್ ಟ್ರಾನ್ಸ್ಮಿಷನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ವಾಟ್ ಎ ಪಂಪ್ ಹಿಯರ್, ಒಂದು ಪಂಪ್ ಇರುತ್ತೆ. ಈ ಪಂಪಿಂದ ಏನು ಮಾಡ್ತೀವಿ, ಫ್ಲೂಯಿಡ್ನ ಪೈಪಿಂದ ಕಳಿಸ್ತೀವಿ, ಮೋಟರ್ ಕೊಡ್ತೀವಿ. ಸೊ ಈ ಮೋಟ್ರ್ ಏನಾಗುತ್ತೆ, ಪಂಪ್ ಏನು ಮಾಡುತ್ತೆ, ಟ್ಯಾಂಕಿಂದ ಆಯಿಲ್ನ ತಗೊಳುತ್ತೆ, ತಗೊಂಡು ಇಲ್ಲಿ ಪಂಪ್ ಮಾಡುತ್ತೆ. ಸೊ ಇಲ್ಲಿ ವರ್ಕ್ ಆಗ್ತಾ ಇದೆ ಆಯಿಲ್. ವಿ ಆರ್ ಯೂಸಿಂಗ್ ಆಯಿಲ್ ಟು ಟ್ರಾನ್ಸ್ಫರ್ ಪವರ್ ಫ್ರಮ್ ಪಂಪ್ ಟು ಮೋಟ್ರ್. ಸೊ ಈಗೇನಾಗುತ್ತೆ, ಇಂಥ ಕಂಡೀಷನ್ಸಲ್ಲಿ ಅದರ ಫಿಸಿಕಲ್ ಸ್ಟ್ಯಾಬಿಲಿಟಿ ಅಂದರೆ ಅದರ ಫಿಸಿಕಲ್ ಅಪಿಯರೆನ್ಸ್, ಅದರ ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ವಿಸ್ಕಾಸಿಟಿ ಇಂಡೆಕ್ಸು, ಫೈರ್ ಪಾಯಿಂಟು, ಫ್ಲಾಶ್ ಪಾಯಿಂಟು, ಇವೆಲ್ಲ ಚೇಂಜ್ ಆಗಬಾರ್ದು. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಸ್ಟ್ಯಾಬಿಲಿಟಿ. ನೆಕ್ಸ್ಟು, ಕೆಮಿಕಲ್ ಸ್ಟ್ಯಾಬಿಲಿಟಿ ಅಂದರೆ ಏನಪ್ಪ ಅಂತಂದರೆ, ಸೇಮ್ ಈ ಥರ ಇಂಜಿನಿಯರಿಂಗ್ ಪರ್ಪಸ್ಗೆ ಆಯಿಲ್ನ ಯೂಸ್ ಮಾಡಿದಾಗ ಅದರ ಕೆಮಿಕಲ್ ಪ್ರಾಪರ್ಟಿಗಳು ಚೇಂಜ್ ಆಗಬಾರ್ದು. ಅಥವಾ ಆಯಿಲ್ ಮೂವ್ ಆಗ್ತಾ ಇರ್ತದೆ, ಇಲ್ಲಿ ಮೂವ್ ಆದಾಗ ಏನಾಗುತ್ತೆ, ಇವೆಲ್ಲ ಮೆಟಲ್ ಪಾರ್ಟ್ಸ್ ಇರ್ತವೆ, ಮತ್ತು ಸುಮಾರು ರಬ್ಬರ್ ಪಾರ್ಟ್ಸ್ ಇರ್ತವೆ, ಸುಮಾರು ಪ್ಲಾಸ್ಟಿಕ್ ಪಾರ್ಟ್ಸ್ ಇರ್ತವೆ. ಅಲ್ಲೆಲ್ಲ ಏನಾಗುತ್ತೆ, ಆಯಿಲು ಫ್ಲೋ ಆಗ್ತಾ ಇರ್ತದೆ. ಫ್ಲೋ ಆಗಬೇಕಾದಾಗ ಆ ಆಯಿಲು ಆ ಪಾರ್ಟ್ಸ್ಗಳ ಮೇಲೆ ಯಾವುದೇ ಥರ ಕೆಮಿಕಲಿ ರಿಯಾಕ್ಟ್ ಆಗಬಾರ್ದು. ಸೊ ಅಂತಹ ಒಂದು ಪ್ರಾಪರ್ಟಿ ಇದ್ದರೆ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಕೆಮಿಕಲ್ ಸ್ಟ್ಯಾಬಿಲಿಟಿ, ಅಂದರೆ ರಿಯಾಕ್ಟ್ ಆಗದೇ ಇರುವಂಥ ಪ್ರಾಪರ್ಟಿ. ಮತ್ತು ಅಂಥ ವರ್ಕಿಂಗ್ ಕಂಡೀಷನ್ಸಲ್ಲಿ ಅದರ ಕೆಮಿಕಲ್ ನೇಚರ್ ಏನಿದೆಯಲ್ಲ ಅದು ಚೇಂಜ್ ಆಗಬಾರ್ದು. ಎಕ್ಸಾಂಪಲ್ ಲುಬ್ರಿಕೇಶನ್ನು, ಕ್ಲೀನಿಂಗು, ಈ ಥರದ್ದೆಲ್ಲ ಪ್ರಾಪರ್ಟಿಗಳಿದಾವಲ್ಲ ಅವು ಚೇಂಜ್ ಆಗಬಾರ್ದು. ಸೊ ಅದಕ್ಕೆ ಅಂತ ಕರೀತಾರೆ ಕೆಮಿಕಲ್ ಸ್ಟ್ಯಾಬಿಲಿಟಿ ಅಂತ ಕರೀತಾರೆ. ನೆಕ್ಸ್ಟ್, ಸರ್ಫೇಸ್ ಟೆನ್ಷನ್ ಅಂದರೆ ಏನು. ಎವ್ರಿ ಫ್ಲೂಯಿಡ್ ವಿಲ್ ಹ್ಯಾವ್ ಸಮ್ ಸರ್ಫೇಸ್ ಟೆನ್ಷನ್. ಎಕ್ಸಾಂಪಲ್, ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ನೀರು ಒಂದು ಗ್ಲಾಸಲ್ಲಿ ತೊಗೊಂಡ್ರೆ, ಈ ಥರ ಗ್ಲಾಸಲ್ಲಿ ತೊಗೊಂಡ್ರೆ ಅದು ಸ್ಟ್ರೇಟ್ ಇರೋದಿಲ್ಲ. ಈ ಥರ ನೀರು ಈ ಥರ ಸ್ಟ್ರೇಟ್ ಇರೋದಿಲ್ಲ, ಹೇಗಿರ್ತದೆ, ಈ ಥರ ಬೆಂಡ್ ಆಗಿರ್ತದೆ. ದಿಸ್ ಇಸ್ ಬಿಕಾಸ್ ಆಫ್ ಸರ್ಫೇಸ್ ಟೆನ್ಷನ್ ಎಫೆಕ್ಟ್. ದಿಸ್ ಇಸ್ ಬಿಕಾಸ್ ಆಫ್
surface tension effect. So this surface tension should be as possible as less. ಕೆಲವು ಕಡೆ ಬೇಕಾಗತ್ತೆ, ಕೆಲವು ಕಡೆ ಬೇಕಾಗಲ್ಲ. ಇನ್ನು ಕೂಲಿಂಗ್ ಅಂದ್ರೆ ಏನು? ಕೂಲಿಂಗ್ ಅಂತಂದ್ರೆ ಆಯಿಲ್ ಫ್ಲೋ ಆಗ್ತಾ ಇದ್ದಾಗ ಇಲ್ಲಿ ಪಂಪಲ್ಲಿ ಏನಾಗುತ್ತೆ, ಫ್ರಿಕ್ಷನ್ ಆಗುತ್ತೆ, ಅವಾಗ ಹೀಟ್ ಡೆವಲಪ್ ಆಗುತ್ತೆ. ಮೋಟ್ರಲ್ಲೂ ಕೂಡ ಅಷ್ಟೇ ಹೀಟ್ ಡೆವಲಪ್ ಆಗುತ್ತೆ, ಅವಾಗಲೂ ಕೂಡ ಏನಾಗುತ್ತೆ, ಫ್ರಿಕ್ಷನ್ ಆಗುತ್ತೆ, ಅವಾಗಲೂ ಕೂಡ ಹೀಟ್ ಡೆವಲಪ್ ಆಗುತ್ತೆ. ಸೊ ಅದನ್ನ ಈ ಆಯಿಲ್ ಇದೆಯಲ್ಲ, ದಟ್ ಆಯಿಲ್ ಏನು ಮಾಡ್ಬೋದು, ಕೂಲ್ ಮಾಡಬೇಕು ಅಂತ ಒಂದು ಪ್ರಾಪರ್ಟಿ ಕರೀತಾರೆ, ಕೂಲಿಂಗ್ ಪ್ರಾಪರ್ಟಿ ಅಂತ ಕರೀತಾರೆ. ಇನ್ನು ಫೋಮಿಂಗ್ ಪ್ರಾಪರ್ಟಿ ಅಂದ್ರೆ, ಫೋಮಿಂಗ್ ಅಂದ್ರೆ ನೊರೆ ಬರೋದು. ಈಗ ನಾವು ಆಯಿಲ್ ತಗೊಂಡು ಒಳಗಡೆ ಏನೋ ಒಂದು ಸ್ಟಿಕ್ ಹಾಕ್ಬಿಟ್ಟು ಜೋರಾಗಿ ತಿರುಗಿಸಿದಾಗ, ತಿರುಗಿಸ್ತೀವಿ ಅನ್ಕೊಳ್ಳಿ ಅದನ್ನ, ಅದೇನಾಗುತ್ತೆ, ಇಲ್ಲಿ ನೊರೆ ಬರುತ್ತೆ, ನೊರೆ. ಈ ತರ ನೊರೆ ಬಂದ್ರೆ ಏನಾಗುತ್ತೆ, ಇದರೊಳಗಡೆ ಆಯಿಲ್ ಹೋಗ್ತಾ ಇರ್ಬೇಕಾದ್ರೆ ಇಲ್ಲೂ ಕೂಡ ಪಂಪ್ ತಿರ್ತಾ ಇರ್ತಲ್ವಾ, ಪಂಪ್ ತಿರುಗಿದಾಗ ಏನಾಗುತ್ತೆ, ಈ ತರ ರೊಟೇಷನ್ ಎಫೆಕ್ಟ್ ಆಗುತ್ತೆ. ಅವಾಗ ನೊರೆ ಬಂದ್ಬಿಟ್ರೆ ಒಂದ್ ವೇಳೆ, ಅವಾಗ ಏನಾಗುತ್ತೆ, ಪವರ್ ಟ್ರಾನ್ಸ್ಮಿಷನ್ ಆಗಲ್ಲ ಇಲ್ಲಿ. ಯಾಕಂದ್ರೆ ಅಲ್ಲಿ ಬರುವಂತ ಕ್ಯಾವಿಟೇಷನ್ ಅಂತ ಕರೀತಾರೆ, ಕ್ಯಾವಿಟೇಷನ್ ಆಗುತ್ತೆ. ಕ್ಯಾವಿಟೇಷನ್ ಆಗುತ್ತೆ ಅಂದ್ರೆ ಫ್ಲೂಯಿಡ್ ಈಸಿಲಿ ಫ್ಲೋ ಆಗಲ್ಲ, ಒಳಗಡೆ ಏನಾಗುತ್ತೆ, ಗುಳ್ಳೆಗಳು ಬರ್ತವೆ, ಗುಳ್ಳೆಗಳು ಬರ್ತವೆ. ಅವಾಗ ಏನಾಗುತ್ತೆ, ಪವರ್ ಟ್ರಾನ್ಸ್ಮಿಷನ್ ಈಸಿಲಿ ಆಗಲ್ಲ ಪಂಪಿಂದ ಮೋಟರ್ಗೆ ಅಥವಾ ಆಕ್ಚುಯೇಟರ್ಗೆ. ಮೋಟರ್ ಇರ್ಬೋದು, ಇಲ್ಲ ಎನಿ ಆಕ್ಚುಯೇಟರ್ ಇರಬಹುದು. ಸೊ ಆಕ್ಚುಯೇಟರ್ಗೆ ಏನಾಗುತ್ತೆ, ಪವರ್ ಟ್ರಾನ್ಸ್ಮಿಷನ್ ಆಗಲ್ಲ ಚೆನ್ನಾಗಿ. ಅಂದ್ರೆ ಈಗ ಬ್ರೇಕ್ಸ್ ಅಲ್ಲಿ ಏರ್ ಬಂದ್ರೆ ಏನಾಗುತ್ತೆ, ಬ್ರೇಕ್ ಹಿಡ್ಕೊಳ್ಳಲ್ವಲ್ಲ, ಅಂದ್ರೆ ಮಾಸ್ಟರ್ ಸಿಲಿಂಡರ್ ಇಂದ ಫ್ಲೂಯಿಡ್ ವಿ ಸಿಲಿಂಡರ್ಗೆ ಈಸಿಲಿ ಹೋಗಲ್ಲ. ಸೊ ಹೋದ್ರೂ ಕೂಡ ಕಂಪ್ರೆಸ್ ಆಗುತ್ತೆ, ಪವರ್ ಟ್ರಾನ್ಸ್ಮಿಷನ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ನೀವು ಬ್ರೇಕ್ ಪ್ರೆಸ್ ಮಾಡಿದ್ರು ಕೂಡ ಅದೇನಾಗುತ್ತೆ, ನಿಮ್ ಬ್ರೇಕ್ ಫೋರ್ಸ್ ಟ್ರಾನ್ಸ್ಮಿಟ್ ಆಗಲ್ಲ ವೀಲ್ ಸಿಲಿಂಡರ್ಗೆ. ದೆನ್ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಸ್ಪಾಂಜಿ ಬ್ರೇಕ್ಸ್ ಅಂತ ಕರೀತಾರೆ, ಸ್ಪಾಂಜಿ ಬ್ರೇಕ್ಸ್ ಅಂತ ಕರೀತಾರೆ. ಯಾವಾಗ ಬ್ರೇಕ್ ಸಿಲಿಂಡರ್ಸ್ ಅಲ್ಲಿ ಏರ್ ಎಂಟರ್ ಆದಾಗ. ಸೊ ಈ ಫೋಮಿಂಗ್ ಆದಾಗಲೂ ಕೂಡ ಸೇಮ್ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಫೋಮಿಂಗ್ ಪ್ರಾಪರ್ಟಿ ಕಮ್ಮಿ ಇರ್ಬೇಕು ಆಯಿಲ್ದು. ಈಗ ನಾವೇನ್ ಮಾಡೋಣ, ವಿಲ್ ಗೋ ನೆಕ್ಸ್ಟ್ ಸ್ಲೈಡ್. ಸೊ ಇದೆಲ್ಲ ಏನು ಅಂದ್ರೆ, ಇದು ರಿಕ್ವೈರ್ಮೆಂಟ್ಸ್ ಆಫ್ ಆಯಿಲ್. ಸೊ ನಾನು ಅವಾಗಲೇ ಹೇಳಿದ್ನಲ್ಲ ಪ್ರಾಪರ್ಟಿಗಳು, ಅದೇ ರಿಕ್ವೈರ್ಮೆಂಟ್ ನೋಡಿದೆ. ಈಗ ಫಾರ್ ಎಕ್ಸಾಂಪಲ್ ಏನಿದೆ ನೋಡಿ, ದಿ ಆಯಿಲ್, ದ ಫ್ಲೂಯಿಡ್ ಶುಡ್ ಹ್ಯಾವ್ ಪ್ರಾಪರ್ ವಿಸ್ಕಾಸಿಟಿ ಟು ವರ್ಕ್ ಪ್ರಾಪರ್ಲಿ ಇನ್ ದ ಹೈಡ್ರಾಲಿಕ್ ಸಿಸ್ಟಮ್. ವಿಸ್ಕಾಸಿಟಿ ಕಮ್ಮಿ ಇರಬಾರ್ದು, ಜಾಸ್ತಿನೇ ಇರಬಾರ್ದು. ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಬೇರೆ ಬೇರೆ ತರ ವಿಸ್ಕಾಸಿಟಿ ಇರಬೇಕಾಗತ್ತೆ. ಸೊ ಅದಕ್ಕೆ ತಕ್ಕನಾಗೆ ಆ ವಿಸ್ಕಾಸಿಟಿ ಇರಬೇಕಾಗತ್ತೆ, ಕಮ್ಮಿ ಇರಬಾರ್ದು, ಜಾಸ್ತಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ಗೇರ್ ಬಾಕ್ಸ್ಗೆ ವಿಸ್ಕಾಸಿಟಿ ಜಾಸ್ತಿ ಇರಬೇಕು, ಡಿಫರೆನ್ಷಿಯಲ್ಗೆ ಇನ್ನೂ ಜಾಸ್ತಿ ಇರಬೇಕು. ಆದರೆ ಅದೇ ಎಂಜಿನ್ಗೆ ವಿಸ್ಕಾಸಿಟಿ ಕಮ್ಮಿ ಇರಬೇಕಾಗತ್ತೆ, ಬ್ರೇಕ್ಸ್ಗೆ ಕಮ್ಮಿ ಇರಬೇಕಾಗತ್ತೆ. ಮತ್ತೆ ಏನು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಗಳಿಗೆ ಸ್ವಲ್ಪ ತಿಕ್ಕರ್, ಅಂದ್ರೆ ಬ್ರೇಕ್ ಫ್ಲೂಯಿಡ್ಗೆ ಸ್ವಲ್ಪ ತಿಕ್ಕಾಗಿರುವಂಥ ಆಯಿಲ್ ಬೇಕಾಗತ್ತೆ. ಸೊ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಬೇರೆ ಬೇರೆ ವಿಸ್ಕಾಸಿಟಿ ಬೇಕಾಗುತ್ತೆ. ಸೊ ಯಾವ ಅಪ್ಲಿಕೇಶನ್ಗೆ ಏನು ವಿಸ್ಕಾಸಿಟಿ ಬೇಕೋ ಆ ವಿಸ್ಕಾಸಿಟಿ ಇರಬೇಕು. ಅದಕ್ಕೆ ನೋಡಿದೆ ಪ್ರಾಪರ್ ಅಂದ್ರೆ ಯಾವ ಅಪ್ಲಿಕೇಶನ್ಗೆ ಏನು ಇರಬೇಕೋ ಅದು ಅಷ್ಟು ಇರಬೇಕು ಅಂತ ಅರ್ಥ. ಫ್ಲೂಯಿಡ್ ಶುಡ್ ಹ್ಯಾವ್ ಆಸ್ ಪಾಸಿಬಲ್ ಆಸ್ ಲೋವರ್ ವಿಸ್ಕಾಸಿಟಿ ಇಂಡೆಕ್ಸ್. ಅದಕ್ಕೆ ಅವಾಗ ಹೇಳಿದ್ದಾರೆ, ವಿಸ್ಕಾಸಿಟಿ ಇಂಡೆಕ್ಸ್ ಅಂದ್ರೆ ವಿಸ್ಕಾಸಿಟಿ ಚೇಂಜ್ ಆಗಬಾರ್ದು. ಟೆಂಪರೇಚರ್ ಚೇಂಜ್ ಆದಂಗೆ ಇದ್ದು ಆಯಿಲ್ದು ಇದೆಯಲ್ಲ, ಆಯಿಲ್ದು ವಿಸ್ಕಾಸಿಟಿ ಶುಡ್ ನಾಟ್ ಚೇಂಜ್. ಸೊ ಆಯಿಲ್ ವಿಸ್ಕಾಸಿಟಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಆ ಥರ ಇದ್ರೆ ಅದಕ್ಕೆ ಅಂತ ಕರೀತಾರೆ ಲೋ ವಿಸ್ಕಾಸಿಟಿ ಇಂಡೆಕ್ಸ್ ಅಂತ ಕರೀತಾರೆ, ಲೋ ವಿಸ್ಕೋಸಿಟಿ ಇಂಡೆಕ್ಸ್, VI ಅಂತ ಕರೀತಾರೆ. ಸೊ ನಮಗೆ ಜನರಲಿ ವಿ ನೀಡ್ ಆಯಿಲ್ ವಿಚ್ ಹ್ಯಾಸ್ ಗಾಟ್ ಲೋವರ್ ವಿಸ್ಕಾಸಿಟಿ ಇಂಡೆಕ್ಸ್. ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ the fluid should have good physical stability. ಅಂದ್ರೆ ಏನು, the oil should not lose its physical properties such as viscosity when exposed to system working conditions. ಇದು ಆಲ್ರೆಡಿ ಹೇಳಿದ್ದೀನಿ. 4ನೇ ಪಾಯಿಂಟ್ ಏನು, the fluid should have good chemical stability. The oil should not disintegrate or oxidize when exposed to system working environment. It should also not react with components of hydraulic system like seals and metal parts. ಅಂದ್ರೆ corrosion ಎಲ್ಲ ಆಗಬಾರ್ದು. The fluid should have ಹೈಯರ್ ಫ್ಲಾಶ್ ಅಂಡ್ ಫೈರ್ ಪಾಯಿಂಟ್. ಯಾಕಂದ್ರೆ ಅವಾಗ ಏನಾಗುತ್ತೆ, ನಿಮಗೆ ಫೈರ್ ಆಕ್ಸಿಡೆಂಟ್ಸ್ ಆಗೋದಿಲ್ಲ. ಹೈಯರ್ ಫ್ಲಾಶ್ ಪಾಯಿಂಟು ನೋಡು, ಇದು ಫ್ಲಾಶು ಮತ್ತೆ ಫೈರ್ ಪಾಯಿಂಟ್ ಇದೆ ನೋಡಿ, ಇವು ಹೈಯರ್ ಟೆಂಪರೇಚರ್ಗೆ ಆಗಂಗಿದ್ರೆ ಅವಾಗ ಏನಾಗುತ್ತೆ, ನಮಗೆ ಇದು ಆಗಲ್ಲ, ಏನು ಈ ಫೈರ್ ಹಜಾರ್ಡ್ಸು ಆಗೋದಿಲ್ಲ, ಅಂದ್ರೆ ಬೆಂಕಿ ಹಚ್ಕೋ ಚಾನ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ದ ಫ್ಲೂಯಿಡ್ ಶುಡ್ ಹ್ಯಾವ್ ಲೆಸ್ ಫೋಮಿಂಗ್ ಪ್ರಾಪರ್ಟಿ ಟು ಅವಾಯ್ಡ್ ಕ್ಯಾವಿಟೇಷನ್ ಇನ್ ದ ಸಿಸ್ಟಮ್. ಹೇಳಿದ್ರೆ ಅವಾಗ ನಿಮಗೆ ಕ್ಯಾವಿಟೇಷನ್ ಅಂದ್ರೆ ಏನು, ನೊರೆ ಬರೋದು. ಸೊ ನೊರೆ ಬಂದಾಗ ಏನಾಗುತ್ತೆ, ಕ್ಯಾವಿಟೇಷನ್ ಆಗುತ್ತೆ. ಕ್ಯಾವಿಟೇಷನ್ ಆದಾಗ ಏನಾಗುತ್ತೆ, ಪವರ್ ಟ್ರಾನ್ಸ್ಮಿಷನ್ ಪ್ರಾಪರ್ ಆಗಿ ಆಗೋದಿಲ್ಲ ಪಂಪ್ ಇಂದ ಆಕ್ಚುಯೇಟರ್ಗೆ. ಸೊ ದ ಆಯಿಲ್ ಶುಡ್ ಹ್ಯಾವ್ ಲೋವರ್ ಫೋಮಿಂಗ್ ಪ್ರಾಪರ್ಟಿ. ದ ಆಯಿಲ್ ಶುಡ್ ಹ್ಯಾವ್ ಗುಡ್ ಕ್ಲೀನಿಂಗ್ ಪ್ರಾಪರ್ಟಿ.
ಟು ಕ್ಲೀನ್ ಎನಿ ಕಾರ್ಬನ್ ಸ್ಲಜ್ ಫಾರ್ಮ್. ಅವಾಗ ಹೇಳಿದ್ದೀನಿ, ಪೈಪ್ ಒಳಗಡೆ ಏನಾದರೂ ಕಾರ್ಬನ್ ಪಾರ್ಟಿಕಲ್ಸ್ ಸ್ಲಜ್ ಫಾರ್ಮ್ ಆಗಿದ್ರೆ ಆಯಿಲ್ ಫ್ಲೋ ಆದಾಗ ಅದು ಕ್ಲೀನಿಂಗ್ ಪ್ರಾಪರ್ಟಿ ಚೆನ್ನಾಗಿದ್ರೆ ಅದೇನಾಗುತ್ತೆ, ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಸೊ ಆ ಥರ ಪ್ರಾಪರ್ಟಿ ಇರಬೇಕು. ಆಮೇಲೆ ನೆಕ್ಸ್ಟ್ ಪ್ರಾಪರ್ಟಿ ಏನು, ದ ಫ್ಲೂಯಿಡ್ ಶುಡ್ ಹ್ಯಾವ್ ಗುಡ್ ಲೂಬ್ರಿಕೇಶನ್ ಪ್ರಾಪರ್ಟಿ ಟು ರಿಡ್ಯೂಸ್ ಫ್ರಿಕ್ಷನ್. ನಾವೆಲ್ಲ ಹೇಳಿದ್ದೀನಿ, ಎರಡು ಮೇಟಿಂಗ್ ಪಾರ್ಟ್ಸ್ ಅಲ್ಲಿ, ಪಂಪಲ್ಲಿ, ಮೋಟ್ರಲ್ಲಿ, ಆಕ್ಚುಯೇಟರಲ್ಲಿ, ಬೇರೆ ಬೇರೆ ವಾಲ್ಗಳಲ್ಲಿ ಏನಾಗುತ್ತೆ, ಫ್ರಿಕ್ಷನ್ ಬರುತ್ತೆ. ದೇರ್ ಆರ್ ಮೆನಿ ಮೇಟಿಂಗ್ ಪಾರ್ಟ್ಸ್, ಮೆನಿ ರಿಲೇಟಿವ್ಲಿ ಮೂವಿಂಗ್ ಪಾರ್ಟ್ಸ್ ಇರ್ತವೆ. ಸೊ ಆವಾಗ ಏನಾಗುತ್ತೆ, ಅಲ್ಲಿ ಫ್ರಿಕ್ಷನ್ ಬರುತ್ತೆ. ಫ್ರಿಕ್ಷನ್ ಬಂದಾಗ ಆ ಆಯಿಲ್ ಅಲ್ಲಿದ್ದರೆ, ಆ ಆಯಿಲ್ ಇರುತ್ತಲ್ಲ, ಆ ಆಯಿಲ್ ಆ ಫ್ರಿಕ್ಷನ್ನ ಕಮ್ಮಿ ಮಾಡಬೇಕು. ಸೊ ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ಗುಡ್ ಲೂಬ್ರಿಕೇಶನ್ ಪ್ರಾಪರ್ಟಿ ಅಂತ ಕರೀತಾರೆ. The fluid should have good cooling property to absorb the system heat. ಅಂದರೆ ಪಂಪಲ್ಲಿ ಆಗಲಿ, ಮೋಟ್ರಲ್ಲಾಗಲಿ, ಆಕ್ಚುಯೇಟರ್ಸ್ ಅಲ್ಲಾಗಲಿ ಏನಾಗುತ್ತೆ, ಫ್ರಿಕ್ಷನ್ ಆಗುತ್ತಲ್ಲ, ಫ್ರಿಕ್ಷನ್ ಎಲ್ಲೆಲ್ಲಿ ಆಗುತ್ತೋ, ರಿಲೇಟಿವ್ ಮೋಷನ್ ಎಲ್ಲೆಲ್ಲಿದೆಯೋ, ರಿಲೇಟಿವ್ ಮೂವ್ಮೆಂಟ್ ಎಲ್ಲೆಲ್ಲಿದೆಯೋ ಅಲ್ಲೇನಾಗುತ್ತೆ, ಫ್ರಿಕ್ಷನ್ ಬರುತ್ತೆ. ಎಲ್ಲೆಲ್ಲಿ ಫ್ರಿಕ್ಷನ್ ಬರುತ್ತೋ ಅಲ್ಲಿ ಹೀಟ್ ಬರ್ತದೆ. ಸೊ ಆಯಿಲ್ ನಾವು ಅಲ್ಲಿ ಫ್ಲೋ ಆಗ್ತಾ ಇರ್ತದೆ, ಆಯಿಲು ಅಂಥ ಪಾರ್ಟ್ಸ್ಗಳಲ್ಲಿ ಏನಾಗುತ್ತೆ, ಫ್ಲೋ ಆಗುತ್ತೆ. ಈಗ ಮೇಟಿಂಗ್ ಪಾರ್ಟ್ಸ್ ಅಂದರೆ ಹೇಗೆ ಅಂದರೆ, ಎಕ್ಸಾಂಪಲ್ಲು ಐ ವಿಲ್ ಶೋ ಯು. ಈ ಥರ ಎಕ್ಸಾಂಪಲ್, ಈಗ ಒಂದು ಬಾಕ್ಸ್, ಈ ಥರ ಒಂದು ಬಾಕ್ಸ್ ಇದೆ ಅನ್ಕೋಣ. ಈ ಒಂದು ಪ್ಲೇಟ್ ಇದೆ, ಈ ಥರ ಇವಾಗ ಪ್ಲೇಟ್ ಇದೆ, ಇಲ್ಲೊಂದು ಪ್ಲೇಟ್ ಇದೆ. ಸೊ ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಹಿಂದೆ ಮುಂದೆ ಮೂವ್ ಮಾಡಿದಾಗ ಏನಾಗುತ್ತೆ, ಇದು ನಿಂತ್ಕೊಂಡಿದೆ ಅನ್ಕೋಣ, ಈ ಪ್ಲೇಟ್ ನಿಂತ್ಕೊಂಡಿದೆ, ಈ ಬಾಕ್ಸ್ ಮಾತ್ರ ಮೂವ್ ಮಾಡಿದಾಗ ಏನಾಗುತ್ತೆ, ಇದ್ರದ್ದು ಸ್ಪೀಡ್ ಎಷ್ಟು, ಪ್ಲೇಟ್ ಸ್ಪೀಡ್ v0, ಇದ್ರ ಸ್ಪೀಡ್ ಸಮ್ ಸ್ಪೀಡ್ ಇಸ್ ದೇರ್ 10 ಮೀಟರ್ ಪರ್ ಸೆಕೆಂಡ್ ಅನ್ಕೋಣ. ಇವಾಗ ಏನಾಯ್ತು, ದೇರ್ ಇಸ್ ರಿಲೇಟಿವ್ ಮೋಷನ್ ನಾವು, ಯಾಕಂದ್ರೆ ಈ ಪ್ಲೇಟ್ದು, ತಗಡೆ ಪ್ಲೇಟ್ದು ಸ್ಪೀಡು 0 ಇದೆ, ಮೇಲ್ಗಡೆ ಬಾಕ್ಸ್ ಸ್ಪೀಡು 10 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಈ ಥರ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಎಸ್ ರಿಲೇಟಿವ್ ಮೋಷನ್, ರಿಲೇಟಿವ್ ಸ್ಪೀಡ್ ಅಂತ ಕರೀತಾರೆ. ಈ ಥರ ಇದ್ದಾಗ ಏನಾಗುತ್ತೆ, ಇಲ್ಲಿ ಈ ಜಾಗದಲ್ಲಿ ಎಲ್ಲಿ ಮೇಟ್ ಆಗುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಎಸ್ ಮೇಟಿಂಗ್ ಸರ್ಫೇಸ್. ಇದಕ್ಕೆ ಕರೀತಾರೆ ಮೇಟಿಂಗ್ ಸರ್ಫೇಸ್ ಅಂತ ಕರೀತಾರೆ, ಮೇಟಿಂಗ್ ಸರ್ಫೇಸ್ ಅಂತ ಕರೀತಾರೆ. ಈ ಜಾಗದಲ್ಲಿ ಏನಾಗುತ್ತೆ, ಫ್ರಿಕ್ಷನ್ ಬರುತ್ತೆ. ಏನು ಬರುತ್ತೆ, ಫ್ರಿಕ್ಷನ್ ಬರುತ್ತೆ. ಫ್ರಿಕ್ಷನ್ ಬಂದಾಗ ಏನು ಬರ್ತದೆ, ಹೀಟ್ ಬರ್ತದೆ. ಸೊ ಈ ಹೀಟ್ನ ತೆಗಿಬೇಕು. ಈ ಹೀಟ್ನ ತೆಗಿಯೋಕೆ ಏನಾಗುತ್ತೆ, ಇಲ್ಲಿ ಆಯಿಲ್ ಕೊಟ್ಟರೆ ನಾವು ಇಲ್ಲಿ ಏನು ಮಾಡ್ತೀವಿ, ಈ ಫ್ರಿಕ್ಷನ್ನ ಕಮ್ಮಿ ಮಾಡೋಕೆ ಏನು ಮಾಡ್ತೀವಿ, ನಾವು ಈ ಜಾಗದಲ್ಲಿ ಆಯಿಲ್ ಸಪ್ಲೈ ಮಾಡ್ತೀವಿ. ಏನು ಮಾಡ್ತೀವಿ, ಆಯಿಲ್ನ ಸಪ್ಲೈ ಮಾಡ್ತೀವಿ ಇಲ್ಲಿ. ಸೊ ಈ ಆಯಿಲ್ ಏನು ಮಾಡ್ತದೆ, ಫ್ರಿಕ್ಷನನ್ನು ಕಮ್ಮಿ ಮಾಡುತ್ತೆ, ಈ ಫ್ರಿಕ್ಷನನ್ನು ಕಮ್ಮಿ ಮಾಡುತ್ತೆ, ಪ್ಲಸ್ ಹೀಟ್ನ ತಗೊಂಡು ಹೋಗುತ್ತೆ. ಸೊ ಈ ಥರ ಕೂಲಿಂಗ್ ಪ್ರಾಪರ್ಟಿ ಇರಬೇಕು ಆಯಿಲ್ದು. ಓಕೆ, ಇನ್ ಅವರ್ ನೆಕ್ಸ್ಟ್ ಸ್ಲೈಡ್. ಸೊ ದಿಸ್ ಇದೇನು ಹೇಳುತ್ತೆ ಅಂದರೆ, ಪಂಪ್ಸ್ ಅಲ್ಲಿ ಎಷ್ಟು ಥರ ಪಂಪ್ಸ್ಗಳಿದೆ ಅನ್ನೋದನ್ನ ಹೇಳುತ್ತದೆ ನೋಡಿ. ಇಲ್ಲಿ ಟೈಪ್ಸ್ ಆಫ್ ಪಂಪ್ಸ್, ಇದು ಪಂಪ್ಸ್ ಕ್ಲಾಸಿಫಿಕೇಶನ್ ಇಲ್ಲಿದೆ ನೋಡಿ. ಡಿಸ್ಪ್ಲೇಸ್ಮೆಂಟ್ ಪಂಪ್ಸ್ ಅಂತ ಇದೆ, ಮತ್ತು ಕೈನೆಟಿಕ್ ಪಂಪ್ಸ್ ಅಂತ ಇದೆ. ಡಿಸ್ಪ್ಲೇಸ್ಮೆಂಟ್ ಪಂಪ್ಸ್ ಅಂದರೆ ಅದರಲ್ಲಿ 2 ಥರ ಇದೆ ನೋಡಿ, ರೆಸಿಪ್ರಿಕಲ್ ಪಂಪ್, ರೊಟೇಟಿಂಗ್ ಪಂಪ್. ಅಂದರೆ ತಿರುಗೋ ಪಂಪು, ಇಲ್ಲ ಅಪ್ ಆ್ಯಂಡ್ ಡೌನ್ ಮೂವ್ ಆಗೋ ಪಂಪ್. ಅಂದರೆ ನಮ್ಮ ಇಂಜಿನ್ ಇರ್ತಲ್ಲ, ಐ ಸಿ ಇಂಜಿನ್ ಇರೋ ಥರ ಇರ್ತದೆ ಇದು ಎಕ್ಸಾಕ್ಟ್ಲಿ. ರೆಸಿಪ್ರಿಕಲ್ ಪಂಪ್ ಅಂದರೆ ಪಿಸ್ಟನ್ ಇರ್ತದೆ, ಇಲ್ಲಿ ಪಿಸ್ಟನ್ ಅಪ್ ಆ್ಯಂಡ್ ಡೌನ್ ಮೂವ್ ಆಗುತ್ತಲ್ಲ, ಆ ಥರ. ಎಕ್ಸಾಂಪಲ್ ನೋಡಿ, ಈ ಥರ ಇರ್ತದೆ. ಈಗ ಇದು ಸಿಲಿಂಡರ್ ಅನ್ಕೊಂಡ್ರೆ, ಇದ್ರ ಒಳಗಡೆ ಪಿಸ್ಟನ್ ಈ ಥರ ಇದ್ದಾರೆ, ಇಲ್ಲಿ 2 ಪೈಪ್ ಇರ್ತವೆ ಈ ಥರ. ಸೊ ಇಲ್ಲೊಂದು ಪೈಪ್ ಇರ್ತದೆ, ಇನ್ನೊಂದು ಪೈಪ್ ಇಲ್ಲಿ ಇರ್ತದೆ. ಇಲ್ಲಿ ಏನಿರ್ತದೆ, ಯು ಹ್ಯಾವ್ ಒನ್ ವೇ ವಾಲ್ವ್ ಇರ್ತದೆ. ಇಲ್ಲೂ ಅಷ್ಟೇ ಒನ್ ವೇ ವಾಲ್ವ್ ಇರುತ್ತೆ, ಒನ್ ವೇ ವಾಲ್ವ್ ಇರುತ್ತೆ, ಇಲ್ಲೊಂದು ಇರ್ತದೆ. ಈ ಪಿಸ್ಟನ್ ಅಪ್ ಆ್ಯಂಡ್ ಡೌನ್ ಮೂವ್ ಆದಾಗ ಏನಾಗುತ್ತೆ, ಫಸ್ಟ್ ಇಲ್ಲಿ ಫ್ಲೂಯಿಡ್ ಒಳಗಡೆ ಬರ್ತದೆ, ಈ ವಾಲ್ ಮಾತ್ರ ಓಪನ್ ಆಗುತ್ತೆ, ಈ ವಾಲ್ ಓಪನ್ ಆಗಲ್ಲ. ಪಿಸ್ಟನ್ ತಗಡೆ ಬಂದಾಗ ಇಲ್ಲಿ ಫ್ಲೂಯಿಡ್ ಎಂಟರ್ ಆಗುತ್ತೆ ಒಳಗಡೆ, ಮತ್ತೆ ಪಿಸ್ಟನ್ ಮೇಲೆ ಹೋದಾಗ ಈ ವಾಲ್ ಕ್ಲೋಸ್ ಆಗುತ್ತೆ, ಈ ವಾಲ್ ಓಪನ್ ಆಗುತ್ತೆ, ಅವಾಗ ಇಲ್ಲಿಂದ ಫ್ಲೂಯಿಡ್ ಹಿಂಗೆ ಹೋಗುತ್ತೆ ಆಚೆ. ಸೊ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ರೆಸಿಪ್ರಿಕೇಟಿಂಗ್ ಪಂಪ್. ರೋಟರಿ ಪಂಪ್ ಅಂದರೆ 2 ಗೇರ್ ಇರ್ತದೆ. ಎಕ್ಸಾಂಪಲ್, ಇಫ್ ಯು ಟೇಕ್ ಗೇರ್ ಪಂಪ್, ದೇರ್ ವಿಲ್ ಬಿ 2 ಗೇರ್ಸ್, 2 ಗೇರ್ ಇರ್ತವೆ ಈ ಥರ. ಸೊ 2 ಗೇರ್ ಇರ್ತವೆ, ಒಂದಕ್ಕೊಂದು ಹಿಂಗೆ ಮೆಶ್ ಆಗಿರ್ತವೆ. ಸೊ ಇದ್ರ ನಡುವೆ ಏನಾಗುತ್ತೆ, ಆಯಿಲ್ ಎಂಟರ್ ಆಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಇದು ಈ ಥರ ತಿರುಗಿದ್ರೆ ಇದು ಈ ಥರ ತಿರುಗುತ್ತೆ. ಸೊ ಏನಾಗುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಅವಾಗ ಆಯಿಲ್ ಒಳಗಡೆ ಎಂಟರ್ ಆಗುತ್ತೆ. ಅದು ಏನಾಗುತ್ತೆ, ಆಯಿಲ್ ಹಿಂಗೋಗಿ ಈ ಥರ ಹೋಗುತ್ತೆ. ಸೊ 2 ತಿರುಗ್ತಾ ಇದಾವಲ್ವಾ, ದಿಸ್ ವಾಟ್ ಇಸ್ ಕಾಲ್ಡ್ ಆಸ್ ರೊಟೇಟಿಂಗ್ ಪಂಪ್. ಅದರಲ್ಲಿದೆ ಸಿಂಗಲ್ ರೋಟರ್ ಪಂಪು, ಮಲ್ಟಿ ರೋಟರ್ ಪಂಪು, ಪಿಸ್ಟನ್ ಪಂಪ್. ಇದು ಪಿಸ್ಟನ್ ಪಂಪು. ಅದ್ರಲ್ಲಿ ಸಿಂಗಲ್ ಆಕ್ಷನ್, ಡಬಲ್ ಆಕ್ಷನ್ ಅಂತ ಇದೆ. ಅಂದರೆ ಮೇಲೆ ಹೋಗ್ಬೇಕಾದಾಗ ಮಾತ್ರ ಪಂಪ್ ಮಾಡಿದ್ರೆ ಅದು ಸಿಂಗಲ್ ಆಕ್ಷನ್, ತಗಡೆ ಬರ್ಬೇಕಾದಾಗೂ ಕೂಡ ಪಂಪ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಡಬಲ್ ಆಕ್ಷನ್. ಆ ಥರ ಇರ್ತದೆ.
ನೆಕ್ಸ್ಟ್ ಗೇರ್ ಪಂಪ್ಸ್, ಸ್ಕ್ರೂ ಪಂಪ್ಸ್ ಇದಾವೆ. ಇನ್ನು ಕೈನೆಟಿಕ್ ಪಂಪ್ ಅಲ್ಲಿ ಸೆಂಟ್ರಿಫ್ಯೂಗಲ್ ಪಂಪ್ ಅಂತ ಬರ್ತದೆ. ಸೆಂಟ್ರಿಫ್ಯೂಗಲ್ ಪಂಪ್ ಅಂತ ನೋಡಿತಾ ಇರ್ತದೆ. ಓಕೆ, ಇದು ಕ್ಲಾಸಿಫಿಕೇಶನ್ ಆಫ್ ಪಂಪ್ಸ್. ಓಕೆ, ಥ್ಯಾಂಕ್ ಯು.